ಗಡಿಯಲ್ಲಿ ನಿಂತು ಉಸಿರನ್ನು ದೇಶವನ್ನು ಕಾಪಾಡುತ್ತೇನೆಂದು ಛಲ ತೊಟ್ಟು ಪಣ ತೊಟ್ಟು ತನ್ನ ಪರಿವಾರದವರಿಂದ ದೂರವಿದ್ದು ದೇಶವೇ ತನ್ನ ಪರಿವಾರ ಎಂದು ಕಾಯುತ್ತಿರುವ ನಮ್ಮ ಸೈನಿಕರೆಲ್ಲರಿಗೂ ಒಂದು ದೀರ್ಘವಾಗಿರ್ತಕ್ಕಂಥ ಸೆಲ್ಯೂಟ್ ಅನ್ನ ಮಾಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಯೋಧರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನ ಕೋರ್ತೇವೆ. ಶ್ರೀಯುತ ಬಸವರಾಜ್ ನಿಂಗೋಜಿ ಸಾಕಿನ್ ಕರಂಬಿ ಮಾಜಿ ಸೈನಿಕರು ಇವರು ಈ ಒಂದು ಸಮಾರಂಭಕ್ಕೆ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ವೇದಿಕೆಯ ಮೇಲೆ ಆಸೀನರಾಗಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತೇನೆ. ಅದೇ ರೀತಿ ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ KB ನವಾಜ್ ಸಿಂಗನಗುತ್ತಿ ಇವರು ಈ ಒಂದು ಸಮಾರಂಭಕ್ಕೆ ಈ ಒಂದು ವೇದಿಕೆಗೆ ಆಸೀನರಾಗಬೇಕಂತ. ಅದೇ ರೀತಿ ಇನ್ನೋರ್ವ ಅತಿಥಿ ಆಗಿರ್ತಕ್ಕಂಥ ಶ್ರೀಯುತ ಶರಣಪ್ಪ ಕಂಬಳಿ ಇವರು ಈ ಒಂದು ಸಮಾರಂಭಕ್ಕೆ ಅತಿಥಿಗಳಾಗಿ ಆಗಮಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳಿ. ಅದೇ ರೀತಿ ಈ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಒಂದು ಅಧ್ಯಕ್ಷತೆ ಸ್ಥಾನವನ್ನು ವಹಿಸ್ಕೋಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳಿ. ಮತ್ತೊಮ್ಮೆ ಎಲ್ಲ ಅತಿಥಿಗಳು ಹಾಗೂ ಎಲ್ಲ ಅಕ್ಷರ ನಿಧಿಯ ಶಿಕ್ಷಕಿ ಬಳಗಕ್ಕೂ ಹಾಗೂ ಮತ್ತು ಎಲ್ಲ ವರ್ಕರ್ಸ್ಗಳಿಗೂ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಮತ್ತೊಮ್ಮೆ ಹೇಳ್ತಾ ನನ್ನ ಎಲ್ಲ ಮುದ್ದು ಮಕ್ಕಳಿಗೂ ಸಹಿತ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ತನ್ನ ಸರ್ವಸ್ವ ತನ್ನ ಸುಖ ದುಃಖ ಎಲ್ಲವನ್ನ ತೊರೆದು ಅದೇ ನಮ್ಮ ನಿಜವಾದ ಬದುಕು ಅಂತ ಬಾತಿರ್ತಕ್ಕಂಥ ನಮ್ಮ ಯೋಧರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಸುಸ್ವಾಗತವನ್ನ ಕೋರ. ನವಾಜ್ ಸಿಂಗನಗುತ್ತಿ ಸಾಕಿನ್ ದಿಂಡೂರು ಇವರು SSLCಯನ್ನ ರಾಜೂರಲ್ಲಿ ಮುಗಿಸಿ PUC ಮತ್ತು BAಯನ್ನ SDM ಅಲ್ಲಿ ಮುಗಿಸಿ ಸೇವೆಗೆ ಸೇರಿದ್ದು 17/1/2003 ಮತ್ತು ನಿವೃತ್ತಿನ ಹೊಂದಿದ್ದು 1/10/2020. 17 ವರ್ಷಗಳ ಸುದೀರ್ಘವಾದ ಸೇವೆಯನ್ನು ನೋಡ್ತಿದ್ದಂತೆ ನಂಗೆ ನಂಗೆ ಬಹಳ ಖುಷಿ ಆಗ್ತಾ ಇದೆ. ಅವರು ಈ ಒಂದು ಫಂಕ್ಷನ್ಗೆ ಬಂದಿದ್ದು ನಂಗೆ ತುಂಬಾ ಬಹಳ ಖುಷಿಯಾಗಿದೆ. ಅವರು ಈ ಒಂದು ಸಮಾರಂಭಕ್ಕೆ ಶರಣಪ್ಪ ಕಂಬಳಿ ಇವರು ಹುಟ್ಟಿದ ದಿನಾಂಕ 6/6/1983 10ನೇ ತರಗತಿ ಶರಣ ಬಸವೇಶ್ವರ ಹೈಸ್ಕೂಲ್ ರಾಜೂರಲ್ಲಿ ಮುಗಿಸಿ 11 ಮತ್ತು 12 PUCಯಲ್ಲಿ ಅವರಿಗೆ ಶಿವರಾಜ್ ಅಬ್ಬಿಗೆರೆ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತವನ್ನು ಕೋರಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಅದೇ ರೀತಿ ಈ ಒಂದು ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ವೀರೇಶ್ ಪಾಟೀಲ್ ಅವರಿಗೆ ಮಂಜು ಮುಂಡಾಸ್ ಅವರಿಂದ 79ನೇ ಸ್ವಾತಂತ್ರ್ಯ ದಿನಾಚರಣೆ ಕುರಿತು ಒಂದೆರಡು ಮಾತುಗಳನ್ನು ಹೇಳಬೇಕು. ಆರಾಧ್ಯ ದೇವರಾಗಿರ್ತಕ್ಕಂಥ ಕಾಲಕಾಲೇಶ್ವರನನ್ನು ಮನದಲ್ಲಿ ನೆನೆಯುತ್ತಾ 79ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಈ ಅಕ್ಷರ ನಿಧಿ ಪ್ರೀ ಪಬ್ಲಿಕ್ ಸ್ಕೂಲ್ನಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥವ್ರಿಗೂ